ನಮಸ್ಕಾರ. ನಾನು ದಯಾನಂದು, ಮಾಜಿ ನಗರಸಭಾಧ್ಯಕ್ಷ, ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷ. KGF ಜನತೆಗಳಲ್ಲಿ ಮೊದಲಿಗೆ ನನ್ನ ನಮಸ್ಕಾರಗಳು. 2026ನೇ ವರ್ಷದ ಶುಭಾಶಯಗಳು. ಜಾತ್ಯತೀತ ಜನತಾದಳ ಪಕ್ಷದಿಂದ, ಪಕ್ಷದ ಮುಖಂಡನಾಗಿ, ಪಕ್ಷದ ಪರವಾಗಿ ಮತ್ತು ನಮ್ಮ ಊರಿನ ಜನತೆ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಎರಡು 2025ರಲ್ಲಿ ಏನು ನಡೆಯಿತು, ಮುಂದಿನ 26ರಲ್ಲಿ ಏನೇನು ನಡೆಯಬೇಕಾಗಿದೆ, ನಮ್ಮ KGF ಜನತೆಯ ಬಗ್ಗೆ ನಾನು ಒಂದೆರಡು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾನ್ಮಮ್ಮೆಗೂ ನಮ್ಮ ಕುಮಾರಣ್ಣವರು ಕೇಂದ್ರ ಸಚಿವರಾಗಿ, ಉಕ್ಕು ಮತ್ತು ಬಹು ಕಾರ್ಖಾನೆಗಳ ಸಚಿವರಾಗಿ KGF ಜನತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಅವರು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಅದರ ಪ್ರಕಾರ ನಮ್ಮ MP ಸಾಹೇಬರಾದಂಥ ಮಲ್ಲೇಶ್ ಬಾಬು ಅವರು KGFನಲ್ಲಿ ಏನು ನಾವು ಕಳ್ಕೊಂಡಿದ್ದೀವೋ ಕೆಲವು ದಿನಗಳಿಂದ, ಅದನ್ನು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ KGFನಲ್ಲಿ ಈ ಬಡ ಜನತೆಗಳ ಒಳ್ಳೆಯದಾಗಬೇಕು ಅಂತ ಅವರು ಕೆಲವು ಲೋಕಸಭೆಯಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೂ ಈ ಸಂದರ್ಭದಲ್ಲಿ KGFನ ಜನತೆಯ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ KGFನಲ್ಲಿ ಈಗಿನ ಪರಿಸ್ಥಿತಿಯನ್ನು ತಿಳ್ಕೊಂಡೋದ್ರೆ, 25ನೇ ಪರಿಸ್ಥಿತಿಯನ್ನು ತಿಳ್ಕೊಂಡೋದಾಗ ನಗರಸಭೆಯಲ್ಲಿ ಏನಾಯಿತು, ತಾಲೂಕು ಆಫೀಸ್ನಲ್ಲಿ ಏನಾಯಿತು, ಅದೇ ರೀತಿ ರೇಷನ್ ಆಫೀಸ್ನಲ್ಲಿ ಏನಾಯಿತು, ಈ ರೀತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಾಯಿತು, ಇದನ್ನ ಹಿಂಗೆ ತಿಳ್ಕೊಂಡೋದಾಗ ಏನಾಗುತ್ತೆ ಅಂದರೆ, ನಾವು ಕಳ್ಕೊಂಡದ್ದು ಜಾಸ್ತಿ. ಮುಂದಿನ 26ರಲ್ಲಿ ಈ ರೀತಿ ಕಳ್ಕೊಳ್ಳೋದಂಗೆ ಎಲ್ಲವನ್ನು ನಿಭಾಯಿಸ್ಕೊಂಡು ನಮ್ಮ KGF ಜನತೆಗೆ ಎಲ್ಲ ರೀತಿಯಲ್ಲೂ, ಎಲ್ಲ ಕಚೇರಿಗಳಲ್ಲೂ ಹೋದರೆ ಅವ್ರನ್ನ ಮಾನವೀಯತೆಯಿಂದ ಕರೆದು, ಬನ್ರಪ್ಪ ನಿಮ್ದೇನು ಕೆಲಸ ಇದೆಯೋ ಅದನ್ನು ನಾವು ಮಾಡಿಕೊಡ್ತೀವಿ ಅನ್ನೋದನ್ನು 2026ರಲ್ಲಿ ಕಚೇರಿಗಳಲ್ಲಿ ಅದೇ ರೀತಿ ತಾಲೂಕು ಆಫೀಸ್ಗೆ ಹೋಗಲಿ, ತಾಲೂಕು ಆಫೀಸ್ನಲ್ಲೂ ಅಷ್ಟೇ. ಪಾಪ ಹಲವಾರು ಬಡವರು ಮೈಸೂರು ತಿರ್ಗಾ ಬಂದು ಪಾಲಘಾಟ್ ಇಂಥ ಸುಮಾರು ಆಟೋದಲ್ಲಿ ಬರ್ತಾರೆ. ಬಂದಾಗ ಅಲ್ಲಿ ಜಾತಿ ಪ್ರಮಾಣ ಪತ್ರ ಆಗಲಿ, ಇನ್ನೊಂದು ಇತರತೆ ಕೆಲಸಗಳಲ್ಲಾಗಲಿ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ. ಇದನ್ನೆಲ್ಲ ಯಾಕೆ ಇನ್ನೊಂದು ಹೇಳ್ಕೊಳ್ತೀನಿ ಅಂದರೆ, ನಾನು ಇವಾಗ ರೇಷನ್ ಡಿಪೋನಲ್ಲಿ ಇರಲಿ, BPL ಕಾರ್ಡ್ಗಳನ್ನ, ಹಲವಾರು ಕಾರ್ಡುಗಳನ್ನು ಇವತ್ತು ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಅದರ ಬಡವ ಬಲ್ಲಿದ ಒಂದು ಕ್ಯಾನ್ಸಲೇಷನ್ ಆಗಿಬಿಟ್ಟಿದೆ. ಇದಕ್ಕೆ ಏನು ಕಾರಣ ಸರಿಯಾಗಿ ಹುಡ್ಕೋಕ್ಕಾಗ್ತಾ ಇರೋ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಗೊಂದಲದಲ್ಲಿ ಇದ್ದೀವಿ. ಅದೇ ರೀತಿ ಹೇಳಬೇಕಾದ್ರೆ, ಇವತ್ತು ಯಾವ ಕಚೇರಿಗೆ ಹೋದ್ರೂ ಲಂಚವಿಲ್ಲದೆ ಯಾವುದೇ ಕೆಲಸಗಳಾಗೋದಿಲ್ಲ. ಬಡವನ ಗತಿ ಏನು, ಬಡವ ಹೆಂಗೆ ಬದುಕಬೇಕು ಅನ್ನೋದನ್ನು ನಾವು 25ರಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀವಿ. ಈ ಥರ ಪರಿಸ್ಥಿತಿಗಳಿದೆ. ಕೆಲವರು ಹೋಗ್ಬಿಟ್ಟು ನೈಟ್ ವಾಚ್ಮೆನ್ ಡ್ಯೂಟಿಗೆ ಹೋಗ್ತಾರೆ. ಪಾಪ ಮಧ್ಯಾಹ್ನ 2 ಗಂಟೆ ಟ್ರೈನ್ಗೆ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅಲ್ಲಿ ವಾಚ್ಮೆನ್ ಡ್ಯೂಟಿಗೆ ಹೋಗ್ಬಿಟ್ಟು ಬೆಳಗ್ಗೆ ಬರ್ತಾರೆ. ಆ ಕುಟುಂಬಗಳನ್ನು ಯಾವ ರೀತಿ ಬದುಕಿಸ್ತಾ ಇದ್ದಾರೆ, ಆ ಕುಟುಂಬಗಳು ಯಾವ ರೀತಿ ಇವತ್ತು ನಡೀತಾ ಇದೆ, ಅಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಹೋಗಿ ದುಡ್ದು ಆ ದುಡ್ಡು ತಂದು ಇವತ್ತು ಕುಟುಂಬ ಸಾಗಿಸೋ ಪರಿಸ್ಥಿತಿ BGML ಏರಿಯಾದು ಅಂತ 18 ವಾರ್ಡ್ನಲ್ಲೂ ನಡೀತಾ ಇದೆ. ಆದ್ದರಿಂದ 2026ರಲ್ಲಿ ನಮ್ಮ MP ಸಾಹೇಬ್ರಲ್ಲೂ ಇವತ್ತು ಮನವಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ KGF ಜನತೆಗೆ ಒಳ್ಳೆಯದಾಗೋ ರೀತಿಯಲ್ಲಿ BGMLದು ಒಂದು ಕಡೆ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ. ಆ BGML ಸಮಸ್ಯೆಯನ್ನು ಪರಿಹಾರ ಮಾಡಿಸಿ ಆ ಜನಗಳಿಗೆ ಒಂದು ಒಳ್ಳೆಯದಾಗಿ, ಇವತ್ತಿಗೆ 18-20 ವರ್ಷ ಆಯಿತು BGML ಕ್ಲೋಸ್ ಆಗಿ. ಆದ್ರೇನು ಅವ್ರಿಗೇನು ಸಿಗಬೇಕಾದ ನ್ಯಾಯ ಧರ್ಮ ರೀತಿಯಲ್ಲಿ ಏನೇನು ಸಿಗಬೇಕಾದ ಅದು ಯಾವುದೂ ಸಿಗ್ತಾ ಇಲ್ಲ. ಅದನ್ನು ನೀವು ಎಲ್ಲ ರೀತಿಯಲ್ಲಿ BGML ಎಂಪ್ಲಾಯೀಸ್ ಇವತ್ತು ಏನಾದರೂ ಬೀದಿ ಪಾಲಾಗಿದ್ದಾರೋ ಅವ್ರಿಗೂ ನೀವು ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ, ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಒಗ್ಗಟ್ಟಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಗರಸಭೆ ಚುನಾವಣೆ ಬರಲಿದೆ. ಆ ನಗರಸಭೆ ಚುನಾವಣೆಯಲ್ಲಿ ಜನರಲ್ಲಿ ತಿರ್ಗಾ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ, ಮತ್ತೆ ಮನವಿ ಮಾಡ್ಕೊಳ್ತೀನಿ, ನಮ್ಮ ಭಕ್ತವಶ್ಲಂ ಸಾರು ಇರೋವಾಗ, ಅವ್ರು ಪ್ರಾಣವಾಗಿರೋವಾಗ MLA ಆಗಿದ್ದರು, KDNL ಚೇರ್ಮನ್ ಆಗಿದ್ದರು, 1 ಸಾರಿ 7 ಸಾರಿ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದರು. ಅಂಥ ಪರಿಸ್ಥಿತಿ ಇದ್ದಿದ್ದು ಯಾವ ದಿನಗಳನ್ನು ಲೆಕ್ಕ ಹಾಕಿ ನೋಡಿ, ಈ ದಿನಗಳನ್ನು ಲೆಕ್ಕ ಹಾಕಿ ನೋಡಿ. ಜನರೇ ತಮ್ಮಲ್ಲಿ ಇನ್ನೊಂದು ಸಾರಿ ಮನವಿ ಮಾಡ್ಕೊಳ್ಳೋದು ಯಾಕೆ ಅಂದರೆ, ನಗರಸಭೆ ಎಷ್ಟು ಹದಗೆಟ್ಟೋಗಿದೆ ಅಂದರೆ, ಒಂದು ಪಾಳ್ಯಗಾರ ಆಳ್ವಿಕೆಗೆ ಕೊನೆಗೊಂಡ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಉದಾಹರಣೆಗಳು ಅದು ಬೇಕಾದಷ್ಟು ನಾನು ಕೊಡಬಲ್ಲೆ.
ಆದರೆ ಬಂದು ಯಾವತ್ತೆಂದರೆ 25 ಮುಗಿಯೋ ದಿನದಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ವರ್ಷದಲ್ಲಿ ಈ ಥರ ಯಾವುದೇ ನಡೆಯಬಾರ್ದು. ಇವತ್ತು ಯಾಕಂದರೆ ಒಬ್ಬೊಬ್ಬರನ್ನು ಕೆ ಜಿ ಎಫ್‌ನಲ್ಲಿರೋರು ಭಕ್ತವಷ್ಟು ನೆನೆಸ್ಕೊಳ್ತಾರೆ. ಅಯ್ಯೋ ಅವ್ರು ಇರೋದರ್ಗುನಪ್ಪ ಅವ್ರು ಇರಿಂದ ನಲ್ಲ ಅಂದಿರ್ಕೊ ಅಂತ ಒಂದು ಮಹಾನ್ ನಾಯಕನ ನಾವು ಕಳ್ಕೊಂಡಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಕ್ತವೈಷ್ಣವರ ಆಶೀರ್ವಾದ ನಮಗಿರ್ತದೆ. ನಮ್ಮ ಪಕ್ಷವನ್ನು ಬಲಪಡಿಸ್ತೇವೆ. ಅದೇ ರೀತಿ ಬಂದು ಮುಂದಿನ ದಿನಗಳಲ್ಲಿ ಎಲ್ಲೇ ಏನೇ ತಪ್ಪುಗಳು ನಡೆದ್ರೂ ಅದನ್ನು ಸರಿಯಾದ ರೀತಿ ತಗೊಂಡು ಹೋಗೋದಕ್ಕೆ ಈ ಜಾತ್ಯತೀತ ಜನತಾ ಪಕ್ಷದ ನಾವು ಹೋರಾಟದ ರೂಪದಲ್ಲಾಗಲಿ ನ್ಯಾಯಬದ್ಧ ರೂಪದಲ್ಲಾಗಲಿ ನಾವು ಹೋರಾಡಕ್ಕೆ ಸಿದ್ಧ ಇದ್ದೀವಿ. ಆದ್ದರಿಂದ ಕೆ ಜಿ ಎಫ್ ಜನತೆಯಲ್ಲಿ ಮತ್ತೆ ಮತ್ತೆ ನಾನು ಮನವಿ ಮಾಡಿ ಕೇಳ್ಕೊಳ್ಳೋದು ಏನಂತಂದರೆ, ಈ 2026ರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಬಾಳ್ವೆಯನ್ನು ನಡೆದಾಗ ಮಾತ್ರ ನಮ್ಮ ಕೆ ಜಿ ಎಫ್ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.